ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಮದುವೆ ಬ್ಲೌಸ್ಗಳನ್ನೆಲ್ಲ ನಾನು ಡಿಸೈನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ. ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ರೆಡಿ ಆಯಿತು. ಸೊ ಇವತ್ತೇನು ಮಾಡಿದ್ದೀನಿ ಅಂತಂದರೆ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಕಟಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ತಗೋತಾ ಇದ್ದೆ. ಹಾಗೆಯೇ ನೋಡಿ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿರೋದ್ರಿಂದ ಏನಾಗಿದೆ, ಎಲ್ಲ ಕೂಡ ಈ ರೀತಿ ಬಿಚ್ಕೊಂಡು ಬಿಟ್ಟಿದೆ. ಸೊ ಫಸ್ಟ್ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅದಾದಮೇಲೆ ಕಟಿಂಗ್ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನೋಡಿ ಥ್ರೆಡ್ ಪೈಪಿಂಗ್ ಎಲ್ಲ ಕೂಡ ಪ್ರತಿಯೊಂದು ಕೂಡ ಈ ರೀತಿ ಬಿಟ್ಕೊಂಡು ಬಿಟ್ಟಿದೆ. ಇದನ್ನೆಲ್ಲ ಜೋಡಿಸ್ಕೋಬೇಕು. ಹಾಗೆಯೇ ಕರ್ವ್ ಸ್ಕೇಲು ಮತ್ತು ಲೇಸ್ ಎಲ್ಲನೂ ಕೂಡ ಅದೇ ರೀತಿ ತುಂಬಿ ಇಟ್ಬಿಟ್ಟಿದ್ದೀನಿ. ಯಾಕಂತಂದರೆ ಎಮರ್ಜೆನ್ಸಿಲಿ ಬಟ್ಟೆ ಹೊಲಿಬೇಕಾದ್ರೆ ಏನಾಗುತ್ತೆ ಅಂತಂದರೆ ಈ ರೀತಿ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇವತ್ತು ಏನು ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಅಂತಂದರೆ, ಸೊ ನೀವು ಬಟ್ಟೆಗಳನ್ನೆಲ್ಲನೂ ಕೂಡ ಬೇಗ ಮುಗಿಸ್ಬೇಕು. ನಾನು ಇವಾಗ ತೋರಿಸ್ತೆ ಅಲ್ವಾ 2 ದಿನಕ್ಕೆ ಎಷ್ಟೊಂದೆಲ್ಲ ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀನಿ ಅಂತ. ಆ ರೀತಿ ಬೇಗ ಬಟ್ಟೆಗಳನ್ನೆಲ್ಲನೂ ಕೂಡ ಸ್ಟಿಚ್ ಮಾಡಬೇಕು ಅಂತಂದರೆ ಹೇಗೆ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನಾನು ಟೈಮ್ ಬಂದು 9 ಗಂಟೆ ಆಗಿದೆ. ನೈಟ್ ಊಟ ಆದಮೇಲೆ ಪ್ರತಿಯೊಂದನ್ನು ಕೂಡ ನೈಟ್ ಟೈಮ್ ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಕಟ್ ಮಾಡಿಕೊಂಡು ಇದು 2 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಗೋಲ್ಡ್ ಕಲರು ಥ್ರೆಡ್ ಪೈಪಿಂಗ್ನ ಇಟ್ಟು ನೋಡಿ, ಪ್ರತಿಯೊಬ್ಬರು ಕೂಡ ಇವಾಗ ಥ್ರೆಡ್ ಪೈಪಿಂಗ್ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಮ್ಯಾಚಿಂಗ್ದು ಎಲ್ಲ ಕಲರ್ದು ಕೂಡ ಥ್ರೆಡ್ ಪೈಪಿಂಗ್ನ ತಂದು ಇಟ್ಕೊಂಡು ಬಿಟ್ಟಿದ್ದೀನಿ. ಸೊ ಹಾಕಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಸ್ಯಾರಿದೇ ಯಾರಿಗಾದರೂ ಬೇಕು ಅಂದವ್ರಿಗೆ ಮಾತ್ರ ಸ್ಯಾರಿದು ಹಾಕ್ಕೊಡ್ತೀನಿ. ಪ್ರತಿಯೊಂದನ್ನು ಕೂಡ ಜಿಗ್ಜಾಗ್ ಹಾಕಿ ಫಾಲ್ ಹಾಕಿ ಮತ್ತು 1-2 ಸೀರೆಗಳನ್ನ ಮಡಚಿಟ್ಟೆ. ಇದಿಷ್ಟು ಜಿಗ್ಜಾಗ್ ಮಾಡೋದಿದೆ. ಇದನ್ನು ಮಾಡಿಬಿಟ್ಟು ಒಟ್ಟಿಗೆ ಫಾಲ್ ಹಾಕ್ಬಿಟ್ಟು ಮಡಚಿಡ್ತೀನಿ. ಅದಾದಮೇಲೆ ನಾನು ಕಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಆಲ್ರೆಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ. ಕಟಿಂಗ್ ಇದ್ರ ಮೇಲೆ ಇದೊಂದು ಕಲರ್ ಲೈನಿಂಗ್ ಇರಲಿಲ್ಲ, ಹಾಗಾಗಿ ಲೈನಿಂಗ್ನ ತರಿಸ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಪೂರ್ತಿಯಾಗಿ ಕಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಇದಿಷ್ಟು ಬ್ಲೌಸ್ಗಳಿದೆ, 1, 2 ಮತ್ತು ಇದ್ರ ಅಳತೆದು ಈ ಬ್ಲೌಸ್ಗಳು, ಹಾಗೆಯೇ ಇದ್ರದ್ದು ಅಳತೆದು ಈ ಬ್ಲೌಸಸ್ಸು. ಅದೇ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ ಪ್ರತಿಯೊಂದನ್ನು ಕೂಡ ಸ್ಯಾರಿಗಳು ಮತ್ತು ಎಲ್ಲ ಸ್ಯಾರಿಗಳಿಗೂ ಕೂಡ ಜಿಗ್ಜಾಗ್ ಮಾಡಿ ಫಾಲ್ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಇದಿಷ್ಟು ಬ್ಲೌಸ್ಗಳು ಸ್ಟಿಚ್ ಆಗಿದೆ. ಸೊ ಇದನ್ನು ನಾನು ಬ್ಯಾಗ್ ಹಾಕಬೇಕು. ಇದನ್ನು ಕೂಡ ಕೊಟ್ಟು ಕಳಿಸ್ಬೇಕು, ನಾಳೆ ಬರ್ತೀನಿ ಅಂತಂದಿದ್ದಾರೆ. ಇದೆಲ್ಲನೂ ಕೂಡ ಫಾಲ್ ಹಾಕಿ ಇಟ್ಟಿದ್ದೀನಿ. ಅದರದ್ದು ಬ್ಲೌಸ್ ಪೀಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಕಟಿಂಗ್ ಮಾಡಿಬಿಡ್ತೀನಿ ಇವತ್ತು. ಕಟಿಂಗ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ, ಮಾರ್ನಿಂಗ್ ಬೇಗ ಎದ್ದು ಅದನ್ನೆಲ್ಲ ಜಾಯಿಂಟ್ ಮಾಡಿ ಇಟ್ಕೊಳ್ತೀನಿ. ಹೇಗೆ ಜಾಯಿಂಟ್ ಮಾಡೋದು ಅಂತಂದರೆ, ನಾನು ನಾರ್ಮಲ್ ನನ್ನ ವೀಡಿಯೋಸ್ ನೋಡಿದರೆ ನೀವು ಗೊತ್ತಿರ್ಬೋದು. ಫ್ರಂಟು ಮತ್ತು ಬ್ಯಾಕ್ ಮತ್ತು ಸ್ಲೀವ್ಸ್ ಎಲ್ಲನೂ ಕೂಡ ಜಾಯಿಂಟ್ ಮಾಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಅದಾದಮೇಲೆ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಕಳಿಸಿ ಅದಾದಮೇಲೆ ನಾನು ಸ್ಟಿಚಿಂಗು ಕೂತ್ಕೊಂಡು, ಇವಾಗ ಆಲ್ರೆಡಿ ಜಾಯಿಂಟ್ ಆಗಿರುತ್ತೆ ಅಲ್ವಾ, ಸೇರಿಸ್ಬಿಡ್ತು ಅಂತಂದರೆ ಸೊ ಇದಿಷ್ಟು ಬ್ಲೌಸ್ಗಳನ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1, 2, 3, 4, 5, 6, 7, 8, 9, 10, 11, 12 ಮತ್ತು ಇದೊಂದು ವರ್ಕ್ದು 13, ಅಲ್ಲೊಂದು 2 ಇದೆ, 15 ಬ್ಲೌಸ್ಗಳಿದೆ. ಸೊ 15 ಬ್ಲೌಸ್ಗಳನ್ನ ನೀವು ಏನು ಮಾಡ್ಬೋದು, ನೀವು ಏನಾದರೂ ನೈಟು ಮಾರ್ನಿಂಗ್ ಟೈಮ್ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಆಗಲ್ಲ ಅಂತನ್ನೋರು ಏನು ಮಾಡ್ಬೋದು ಅಂದರೆ, ಸೊ ಇವಾಗ ಇದು 15 ಬ್ಲೌಸ್ಗಳನ್ನ ಕಟಿಂಗ್ ಮಾಡಿ ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಯಾವ ರೀತಿ ಜಾಯಿಂಟ್ ಅಂತಂದರೆ, ಸ್ಲೀವ್ಸು ಮತ್ತು ಫ್ರಂಟು ಮತ್ತು ಬ್ಯಾಕ್ ಆ ರೀತಿ ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಒಬ್ಬೊಬ್ರಿಗೆ ಏನಾಗುತ್ತೆ, ಕಟಿಂಗಲ್ಲೇ ಸ್ವಲ್ಪ ಲೇಟ್ ಮಾಡ್ತಾರೆ. ಸೊ ಕಟಿಂಗ್ನ ಯಾವುದೇ ಕಾರಣಕ್ಕೂ ಲೇಟ್ ಮಾಡೋದಕ್ಕೆ ಹೋಗಬೇಡಿ. ಸ್ಟಿಚಿಂಗ್ ಮಾಡೋದು ಇನ್ನೂ ಕೂಡ ಲೇಟ್ ಆಗಿಬಿಡುತ್ತೆ. ಸೊ 1 ನೈಟು ನಿದ್ದೆ ಇಲ್ಲ ಅಂತಂದರೂ ಪರವಾಗಿಲ್ಲ ಅಂತನ್ನೋರು. ಸೊ ಯಾಕಂತಂದರೆ ನಾವು ಇವಾಗಂತೂ ನಿದ್ದೆಗೆಟ್ಟು ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಮಾರ್ನಿಂಗ್ 5 ಗಂಟೆಯಿಂದ ಸಂಜೆವರೆಗೂ ನೈಟ್ 10 ಗಂಟೆ 11 ಗಂಟೆವರೆಗೂ ಕೆಲಸ ಮಾಡಿರ್ತೀವಿ. ಸೊ ನಿದ್ದೆಗೆಟ್ಟು ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾರಾದರೂ ನೀವು ಮಾರ್ನಿಂಗ್ ಟೈಮ್ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕಾಗೋದಿಲ್ಲ ಅಂತನ್ನೋರು ಏನು ಮಾಡ್ಬೋದು ಅಂದರೆ, ಜಾಸ್ತಿ ಬ್ಲೌಸಸ್ ಇದೆ ಅಂತಂದರೆ ನೈಟ್ ಫುಲ್ ಕೆಲಸ ಮಾಡಿ 4 ಗಂಟೆ 5 ಗಂಟೆ ರಾತ್ರಿವರೆಗೂ ಪೂರ್ತಿಯಾಗಿ ಎಲ್ಲನೂ ಕೂಡ ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಡಿ. 10 ಬ್ಲೌಸು ಅಂತಲೇ ಟಾರ್ಗೆಟ್ ಇಟ್ಕೊಳ್ಳಿ, 15 ಬೇಡ. 10 ಬ್ಲೌಸ್ ಅಂತ ಟಾರ್ಗೆಟ್ ಇಟ್ಕೊಂಡು 10 ಬ್ಲೌಸ್ಗಳನ್ನೂ ಕೂಡ ಕಟಿಂಗ್ ಮಾಡಿಬಿಟ್ಟು ಒಂದು ಕಟಿಂಗ್ ಮಾಡ್ಕೊಳ್ಳೋದು, ಅದನ್ನು ಜಾಯಿಂಟ್ ಮಾಡಿಬಿಡೋದು. ಸೊ ನಿಮ್ಗೆ ಯಾರಾದರೂ ಎಕ್ಸ್ಟ್ರಾ ಇನ್ನೊಬ್ಬರು ಹೆಲ್ಪರ್ ಇರ್ತಾರೆ ಅಂತಂದರೆ, ಸೊ ಅದನ್ನು ಕೂಡ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಅವ್ರನ್ನ ಕಟ್ ಮಾಡಿಕೊಡಿ ಅಂತ ಕೇಳಿ, ಆವಾಗ ಅವರು ಕಟ್ ಮಾಡಿ ಕೊಡ್ತು ಅಂತಂದರೆ ನೀವು ಜಾಯಿಂಟ್ ಮಾಡಿ ಇಟ್ಕೊಂಡ್ರೆ ಸೊ ಅದ್ರ ನಾಳೆಗೆ ಪೂರ್ತಿಯಾಗಿ ಅದನ್ನೆಲ್ಲ ಕೂಡ ಸೇರಿಸ್ಕೊಂಡ್ಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ 1 ದಿನ 2 ದಿನಕ್ಕೇ ಇಡೀ ಬ್ಲೌಸಸ್ ಎಲ್ಲ ಮುಗಿದೋಗುತ್ತೆ. ಸೊ ಆವಾಗ ನೀವು ಕೂಡ ಹೊಸ್ದಾಗಿ ಏನಾದರೂ ಇನ್ನೂ ಬ್ಲೌಸಸ್ ಬಂದಾಗ ಅಲ್ಲಲ್ಲೇ ಸ್ಟಿಚ್ ಮಾಡಿಕೊಡ್ಬೋದು. ಇಲ್ಲ ಅಂತಂದರೆ ನಿಮ್ಮದೇ ಬ್ಲೌಸಸ್ ಇದೆ ಅಂತಂದರೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೋದು.
ಪ್ರತಿಯೊಂದೂ ಕೂಡ ಆ ರೀತಿ ನೀವು ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಆಗುತ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ನಾನು ಒಂದು ಸಲ ಯಾವಾಗ ಆ ರೀತಿ ಮಾಡಿದೆ ಅಂತಂದರೆ ಮಾರ್ನಿಂಗ್ ಟೈಮ್ ಒಂದು 2 ಅವರ್ ನಿದ್ದೆ ಮಾಡಿಬಿಟ್ಟು ಅದಾದಮೇಲೆ ಈ ರೀತಿ ನಾನು ಕೂಡ ನೈಟೆಲ್ಲ ಫುಲ್ ಕೆಲಸ ಮಾಡಿದ್ದೆ. ಆವಾಗ ಏನಾಯಿತು ಅಂತಂದರೆ ಬ್ಲೌಸಸ್ ಎಲ್ಲ ಒಂದೇ ದಿನಕ್ಕೆ ಮುಗ್ದೋಗಿತ್ತು. ಸೊ ಅದಾದಮೇಲೆ ನಮ್ಮ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು. ಹಾಗಾಗಿ ನಾನು ಇದನ್ನು ನಿಮಗೂ ಕೂಡ ಹೇಳ್ಕೊಡ್ತಾಯಿದ್ದೀನಿ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಆಗುತ್ತೆ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಬ್ಲೌಸ್ಗಳನ್ನ ನಾನು ನಾಳೆ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟು ನಾಳೆ ಒಂದು ಮಧ್ಯಾಹ್ನದವರೆಗೂ ಕೂಡ ರೆಡಿ ಮಾಡಿಬಿಟ್ಟು ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಆಗಿದೆ ಇಲ್ವಾ ಅಂತ ಅಂದ್ಬಿಟ್ಟು ಹಾಗೆಯೇ ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನಪ್ ಮಾಡಿಬಿಟ್ಟು ಪೂರ್ತಿ ಖಾಲಿ ಕಾಣಿಸ್ಬೇಕು, ಅದು ಆ ರೀತಿ ಮಾಡ್ಕೊಳ್ತೀವಿ. ಮತ್ತೆ ಬರ್ತಾ ಇರುತ್ತೆ ಬ್ಲೌಸಸ್, ಏನು ಮತ್ತೆ ಬರುತ್ತೆ. ಬಟ್ ಏನು ಅಂತಂದರೆ ಅಷ್ಟು ಎಮರ್ಜೆನ್ಸಿ ಅನ್ನೋದು ಇರೋದಿಲ್ಲ. ಸೊ ನಾವು ಕೂಡ ರೆಸ್ಟ್ ಮಾಡಿ ತಿರುಗಾಡಿಕೊಂಡು ನಾನು ಶಾಪ್ ಮಾಡದೇ ಇರೋದಕ್ಕೆ ಕಾರಣವೇ ಅದು. ಯಾಕೆ ಅಂತಂದರೆ ನಾವು ಮನೇಲೇ ಸ್ಟಿಚ್ ಮಾಡಿದ್ರೆ ಈ ರೀತಿ ನಾವು ಊಟ ತಿಂಡಿ ಮಾಡಿಕೊಂಡು ನಮಗೆ ಟೈಮ್ ಸಿಕ್ಕಿದಾಗ ಓಡಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಬಟ್ ಶಾಪ್ ಮಾಡಿದ್ರೆ ಹಾಗಿಲ್ಲ, ಸಂಜೆವರೆಗೂ ಕೂಡ ಕೂತ್ಕೊಂಡೇ ಕೆಲಸ ಮಾಡಬೇಕು. ಹಾಗೆಯೇ ಸೊಂಟ ನೋವು ಕೂಡ ಬರುತ್ತೆ. ಸೊ ಬೆಟರ್ ಅಂತಂದರೆ ನೀವೆಲ್ಲ ಶಾಪ್ ಮಾಡಬೇಕು ಅಂತ ಯಾರೆಲ್ಲ ಅನ್ಕೋತಾ ಇದ್ದೀರಾ, ಸೊ ಮನೇಲೇ ಸ್ಟಿಚ್ ಮಾಡ್ಬೋದು. ಇವಾಗ ನೋಡಿ ನಾನು ಮನೇಲಿ ಸ್ಟಿಚ್ ಮಾಡಿದ್ರೂ ಕೂಡ ಇಷ್ಟೊಂದು ಬಟ್ಟೆಗಳು ಬರ್ತಾಯಿದೆ ಅಲ್ವಾ. ಸೊ ನಾವು ಫಿನಿಶಿಂಗ್ ಫಿಟ್ಟಿಂಗ್ ಕರೆಕ್ಟಾಗಿ ಕೊಡ್ತು ಅಂತಂದರೆ ನಾವು ಎಲ್ಲೇ ಸ್ಟಿಚ್ ಮಾಡಿದ್ರೂ ಕೂಡ ಬಟ್ಟೆ ಬಂದೇ ಬರುತ್ತೆ. ಸೊ ಹಾಗೆಯೇ ನೋಡಿ, ಅಂದರೆ ನಮ್ಮ ಮನೆ ಫುಲ್ ದೊಡ್ಡದಿದೆ, ಹಾಗಾಗಿ ಇಲ್ಲೇ ಪ್ರತಿಯೊಂದನ್ನು ಕೂಡ ನೋಡಿ ಅಲ್ಲಿ ನಾನು ಬ್ಲೌಸಸ್ ಎಲ್ಲ ಕಟಿಂಗ್ ಮಾಡಿಕೊಂಡು ಅಲ್ಲಿ ಫಾಲ್ ಹಾಕೋದಕ್ಕೆ ಇಡ್ತೀನಿ. ಹಾಗೆಯೇ ಮಷಿನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ, ಮತ್ತು ಚೇರು, ಹಾಗೆಯೇ ಸ್ಟಿಚಿಂಗ್ ಮೆಷಿನು 3 ಮೆಷಿನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಸೊ 3 ಮೆಷಿನ್ನು ಕೂಡ ಹಾಗೆಯೇ ಇಟ್ಕೊಂಡು ಮನೆಯಲ್ಲೇ ಏನಾದರೂ ನಿಮಗೆ ಜಾಗ ಇತ್ತು ಅಂತಂದರೆ ಶಾಪ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿದ್ರಲ್ವಾ, ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನೀವು ಕೂಡ ಆ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.